ಸ್ನೇಹಿತರೆ, ನಿಮಗೆಲ್ಲ ಗೊತ್ತು ಗಾಂಧಾರಿಯ ಪತಿ ಕುರು ರಾಷ್ಟ್ರದ ಕುರುಡು ರಾಜ ಧೃತರಾಷ್ಟ್ರ ಎಂದು. ಆದರೆ ಧೃತರಾಷ್ಟ್ರ ಗಾಂಧಾರಿಯ ಮೊದಲ ಪತಿ ಅಲ್ಲ, ಅವನು ಎರಡನೇ ಪತಿ. ಹಾಗಾದರೆ ಗಾಂಧಾರಿಯ ಮೊದಲ ಪತಿ ಯಾರು ಹಾಗೂ ಗಾಂಧಾರಿಯ ಮೊದಲ ಪತಿಗೆ ಏನಾಯಿತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಗಾಂಧಾರಿಯು ಮದುವೆ ವಯಸ್ಸಿಗೆ ಬಂದಾಗ ಅವಳ ಗಾಂಧಾರದ ಜ್ಯೋತಿಷಿಗಳು ಅವಳ ಮೊದಲ ಪತಿ ಶೀಘ್ರದಲ್ಲೇ ಸಾಯುತ್ತಾನೆ, ಆದರೆ ಅವಳ ಎರಡನೇ ಪತಿ ದೀರ್ಘಕಾಲ ಬದುಕುತ್ತಾನೆ ಎಂದು ಭವಿಷ್ಯ ನುಡಿದರು. ಈ ಭವಿಷ್ಯವಾಣಿಯು ಅವಳ ತಂದೆ ರಾಜ ಸುಲಭನನ್ನು ಚಿಂತೆಗೀಡು ಮಾಡಿತು ಮತ್ತು ಅವನು ತನ್ನ ಮಗಳ ಭವಿಷ್ಯವನ್ನು ರಕ್ಷಿಸಲು ಬಯಸಿದನು. ಜ್ಯೋತಿಷ್ಯರು ಹೇಳಿದ್ದ ವಿಧಿಯನ್ನು ವಂಚಿಸಲು ರಾಜ ಸುಲಭನು ಒಂದು ಯೋಜನೆಯನ್ನು ರೂಪಿಸಿದನು. ಯೋಜನೆಯಂತೆ ಗಾಂಧಾರಿಯ ಮದುವೆಯನ್ನು ಸಾಂಕೇತಿಕವಾಗಿ ಮೇಕೆಯೊಂದಿಗೆ ಮಾಡಿದನು ಮತ್ತು ಮದುವೆಯ ನಂತರ ತಕ್ಷಣವೇ ಮೇಕೆಯನ್ನು ಬಲಿ ನೀಡಲಾಯಿತು. ಇದರಿಂದ ಗಾಂಧಾರಿಯು ವಿಧವೆಯಾದಳು. ವಿಧಿಯಂತೆ ಅವಳ ಮೊದಲ ಪತಿ ಬೇಗ ಸಾಯುತ್ತಾನೆ ಎಂಬ ಭವಿಷ್ಯವಾಣಿಯನ್ನು ಪೂರೈಸಿದಳು. ಇದರ ನಂತರ ಗಾಂಧಾರಿಯು ಕುರು ಸಾಮ್ರಾಜ್ಯದ ರಾಜ ಧೃತರಾಷ್ಟ್ರನನ್ನು ಮದುವೆಯಾದಳು. ಮೇಕೆಯ ಮರಣದೊಂದಿಗೆ ಭವಿಷ್ಯವಾಣಿಯು ಈಗಾಗಲೇ ಪೂರೈಸಲ್ಪಟ್ಟಿದ್ದರಿಂದ ಧೃತರಾಷ್ಟ್ರನು ದೀರ್ಘಕಾಲ ಬದುಕುತ್ತಾನೆ ಎಂಬ ಭವಿಷ್ಯ ನಿಜವಾಯಿತು. ಧೃತರಾಷ್ಟ್ರನು ಗಾಂಧಾರಿಯ ಮೊದಲ ಸಾಂಕೇತಿಕ ಮದುವೆ ಬಗ್ಗೆ ತಿಳಿದು ತೀವ್ರವಾಗಿ ಮನನೊಂದನು ಮತ್ತು ತಾನು ಒಬ್ಬ ವಿಧವೆಯನ್ನು ಮದುವೆಯಾಗಿದ್ದೇನೆ ಎಂದು ಭಾವಿಸಿದನು. ಇದರಿಂದ ಅವನ ಸಂಸಾರದಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು. ಆದರೂ ಗಾಂಧಾರಿಯ ನಿಷ್ಠೆ, ಪ್ರೀತಿ ಧೃತರಾಷ್ಟ್ರನ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಸ್ನೇಹಿತರೆ, ಇದಿಷ್ಟು ಗಾಂಧಾರಿಯ ಮೊದಲ ಮದುವೆಯ ಬಗ್ಗೆ ಮಾಹಿತಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.